12 ಜನ ಔಷಧ ಇಲ್ಲದ ಔಷಧಗಳಿದ್ದಾವೆ. ಅಂದರೆ ಔಷಧ ಅಲ್ಲದ ಔಷಧಗಳು 12 ಯಾವುದಪ್ಪ ಅಂದರೆ, ಒಂದು ಸನ್ಲೈಟ್, ಸೂರ್ಯಕಿರಣ, ಎರಡನೇದು ಡಯೆಟ್ಟು, ಮೂರನೇದು ಎಕ್ಸರ್ಸೈಸು, ನಾಲ್ಕನೇದು ನಿದ್ರೆ, ಐದನೇದು ವಿಶ್ರಾಂತಿ, ಆರನೇದು ನಗು, ಏಳನೇದು ಹಣ್ಣು ಮತ್ತು ತರಕಾರಿ, ಎಂಟನೇದು ಕುಟುಂಬ ಸದಸ್ಯರೊಡನೆ ಊಟ ಮಾಡುವಂಥದ್ದು, ಭೋಜನ ಮಾಡುವಂಥದ್ದು, ಒಂಬತ್ತನೇದು ಬೇರೆಯವರ ಜೊತೆ ಮಾತನಾಡಬೇಕು ಹೊರತು ಬೇರೊಬ್ಬರ ಬಗ್ಗೆ ಮಾತನಾಡಬಾರ್ದು, ಬೇರೆಯವರ, ಅದು 9ನೇದು. 10ನೇದು ಮೆಡಿಟೇಷನ್ನು, 11ನೇದು ಯೋಗ, 12ನೇದು ಔಷಧ ಅಲ್ಲದ ಔಷಧಿ ಅಂದರೆ ಸಿದ್ಧಾರೂಢ ಮಠ. ಈ ಸಿದ್ಧಾರೂಢ ಮಠಕ್ಕೆ ಬಂದು ನೀವು ಭೇಟಿ ಮಾಡಿ ಇಲ್ಲಿ ಕಾಲ ಕಳೆದ್ರೆ ಅದೇ ಒಂದು ನಿಮಗೆ ಸಾಂತ್ವನ ಕೇಂದ್ರ, ಅದೇ ಒಂದು ಔಷಧ, ಅದೇ ಒಂದು ನೆಮ್ಮದಿ, ಅದೇ ಒಂದು ಸಂತೋಷ. ಅದಕ್ಕೋಸ್ಕರ ಇಂಗ್ಲೀಷಲ್ಲಿ ಹೇಳ್ತೀವಿ, ದೇರ್ ಈಸ್ ನೋ ಹ್ಯಾಪಿನೆಸ್ ಇನ್ ಮೆಡಿಸಿನ್, ದೇರ್ ಈಸ್ ಮೆಡಿಸಿನ್ ಇನ್ ಹ್ಯಾಪಿನೆಸ್. ಅಂದರೆ ಔಷಧದಲ್ಲಿ ಸಂತೋಷ ಇಲ್ಲ, ಸಂತೋಷದಲ್ಲಿ ಔಷಧ ಇದೆ. ಅದರಿಂದ ನಮ್ಮ ಆಹಾರ ಪದ್ಧತಿ, ಇದು ಆರೋಗ್ಯ ಕಾಪಾಡ್ಕೋಬೇಕಾದ್ರೆ ಅದಕ್ಕೆ ಹೇಳ್ತೀವಿ ನಾವು, ಕಡಿಮೆ ತಿಂದರೆ ದೇಹಕ್ಕೂ ಒಳ್ಳೆಯದು, ದೇಶಕ್ಕೂ ಒಳ್ಳೆಯದು. ಕಡಿಮೆ ಮಾತಾಡಿದರೆ ಮನಸ್ಸಿಗೂ ಒಳ್ಳೆಯದು, ಮನೆತನಕ್ಕೂ ಒಳ್ಳೆಯದು. ಕಡಿಮೆ ಕೋಪ ಮಾಡಿಕೊಂಡ್ರೆ ದೇಹಕ್ಕೂ ಒಳ್ಳೆಯದು, ಹೃದಯಕ್ಕೂ ಒಳ್ಳೆಯದು ಅಂತ. ಕೊನೆಯದಾಗಿ ಈ ಬದುಕು ಅನ್ನೋದೇ ಒಂದು ದೊಡ್ಡ ಟೆಸ್ಟು. ಈ ನಮ್ಮ ಬದುಕು, ನಮ್ಮ ಜೀವನ ಅನ್ನೋದೇ ಒಂದು ದೊಡ್ಡ ಟೆಸ್ಟು. ಆನಂದದ ಕ್ಷಣಗಳು ನಿಜವಾಗಲೂ ರೆಸ್ಟು, ಆನಂದದ ಕ್ಷಣಗಳಿಂದ ನಿಜವಾದ ರೆಸ್ಟು. ಅತಿಯಾದ ಆಲೋಚನೆಯೇ ವರ್ಸ್ಟು. ಅದರಿಂದ ನಿಮ್ಮಲ್ಲಿ ಒಂದು ರಿಕ್ವೆಸ್ಟು, ಬದುಕಬೇಕು, ಬದುಕೋದಕ್ಕೆ ಬಿಡಬೇಕು, ದುಡಿಬೇಕು, ದುಡಿದು ತಿನ್ನಬೇಕು, ನಡಿಬೇಕು, ವ್ಯಾಯಾಮ ಮಾಡಬೇಕು ಅನ್ನುವುದೇ ಬೆಸ್ಟು. ಯಾಕೆ ಅಂದರೆ ಈ ಜಗತ್ತಿನಲ್ಲಿ ನಾವೆಲ್ಲ ತಾತ್ಕಾಲಿಕ ಗೆಸ್ಟು. ತಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಲೀವ್ ಲಾಂಗ್, ಲೀವ್ ಯಂಗ್. ನಮಸ್ಕಾರ.